ಮತ್ತೇನ್ ಹೇಳ್ಕೊಡ್ತಾ ಇದ್ದೀರಾ? ಇದು ಒಂಥರ ಕೂಟು. ಓ ಸರಿ ಸರಿ ಆಯ್ತು. ಇದಕ್ಕೆ ಮಳೆಗಾಲಗಳು ಚೆನ್ನಾಗಿರುತ್ತೆ. ಮೆಣಸಿನಕಾಯಿ ಎಲ್ಲ ಹಾಕಿ ಮಾಡಿರ್ತೀವಿ, ಒಳ್ಳೆ ಚೆನ್ನಾಗಿರುತ್ತೆ. ಊಟ ಮಾಡಿ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಏನೇನ್ ಬೇಕಜ್ಜಿ? ಈಗೆಲ್ಲ ತರಕಾರಿಗಳು ಬೇಕು. ಎಲ್ಲ ಬೀನ್ಸು, ಇದು ಆಲೂಗೆಡ್ಡೆ 2 ಆಲೂಗೆಡ್ಡೆ ಇದೆ. ಆಮೇಲೆ ಸುವರ್ಣಗೆಡ್ಡೆ ಇಷ್ಟು ಸಣ್ಣದು, ಸಣ್ಣ ಕ್ಯಾರೆಟ್, 1 ಕ್ಯಾರೆಟ್ ಇಟ್ಕೊಂಡಿದೀವಿ. ಒಂದು ಮುಷ್ಟಿ, 1 ಹಿಡಿಯಷ್ಟು ಇದಿಟ್ಕೊಂಡು ಬೀನ್ಸ್ ಇಟ್ಕೊಂಡಿದೀವಿ. ಆಮೇಲೆ 2 ನವಿಲ್ಕೋಸ್ ಇದೆ. ಆಮೇಲೆ ಬದನೆಕಾಯಿ 2 ಇದೆ. ನೀವು 1 ಹಾಕ್ಬಾರ್ದು ಅಂತೀರಲ್ಲ, ಹಾಗಾಗಿ 2 ಬದನೆಕಾಯಿ. ತರಕಾರಿಗಳಷ್ಟೇ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದೆಲ್ಲ ನಜ್ಜಿ, ಹಸಿ ಶೇಂಗಾ, ಹಸಿ ಕಡಲೆ ಬೀಜ. ಅದು ನಾಟಿ ಕಡಲೆ ಬೀಜ ಅಂತೆ, ಹಂಗ ಕೆಂಪಗಿರುತ್ತಂತೆ. ಓಕೆ, ಸ್ಟಾರ್ಟ್ ಮಾಡೋಣ. ಮತ್ತೆ ಏನ್ ಮಾಡ್ಕೊಳ್ತೀರಾ? ಈಗ ಮೊದ್ಲು 2 ಬದನೆಕಾಯಿ ಹುರ್ಕೊಂಡ್ಬಿಡ್ತೀನಿ ನೋಡಿ. ಅದೊಂದನ್ನು ಮಾತ್ರ ಹುರ್ಕೊಳ್ಳೋದಾ? ಅಷ್ಟು. ಇದೊಂದೇ ಬದನೆಕಾಯಿ ಅದನ್ನ ಕುಕ್ಕರ್ ಬೇಯಿಸ್ಬಿಟ್ರೆ ಖಾರ ಮುದ್ದೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದರಲ್ಲಿ ಕುಕ್ಕರ್ ಅಲ್ಲಿ ಬಣ್ಸೋತೆಕಾಯಿ, ಬುಡುಗುಂಬಳಕಾಯಿ ಯಾವ್ದನ್ನು ಕುಕ್ಕರ್ ಬೇಯಿಸಬಾರ್ದು, ಅದು ಬೇರೆನೇ ಬೇಯಿಸ್ಬೇಕು. ಸರಿ ಆಯ್ತು. ಎಣ್ಣೆ ಹಾಕೋತೀನಿ. ಇದು ಎಣ್ಣೆ ಹಾಕೊಂಡ್ ಬೇಯಿಸೋದಾ? ಎಣ್ಣೆ ಹಾಕೊಂಡು ಹುರಿಬೇಕಾದ್ರೆ ಎಣ್ಣೆ ಬೇಕಲ್ಲ, ಒಂದು 2 ಚಮಚ ಅಷ್ಟೇ, ಜಾಸ್ತಿ ಏನು ಬೇಡ. ಇಷ್ಟು ಹಾಕೊಂಡ್ರೆ ಸರಿ. ಆಮೇಲೆ ಒಗ್ಗರಣೆಲ್ಲ ಆಮೇಲೆ ಹಾಕ್ತೀನಿ. ತೊಗರಿಬೇಳೆನೂ ಇಟ್ಕೊಂಡಿದ್ದೀರಾ ಇದಕ್ಕೆ? ತೊಗರಿಬೇಳೆ ಬೇಳೆನೂ ಹಾಕಿ ಬೇಯಿಸೋದಾ? ಬೇಳೆ ಹಾಕ್ಬೇಕು. ಒಂದು ಸ್ವಲ್ಪ ಬೇಳೆ ಅರ್ಧ ಕಪ್ಪಿಗಿಂತ ಒಂಚೂರು ಕಮ್ಮಿ ಇದೆ ಅಷ್ಟೇ. ಸರಿ. ನೀರು ಹಾಕ್ಬೇಕು. ನೀರು ಹಾಕಿ ಆಮೇಲೆ ಮುಚ್ತೀರಾ ನೀವು? ಅರ್ಶಿನ ಹಾಕಬೇಡ ಬೆಳೆಗೆ? ಅರ್ಶಿನ ಹಾಕ್ತೀನಿ. ಹಾಕಿದ್ದೀರಾ? ಹಾಕ್ತೀನಿ ಅರ್ಶಿನ. ಒಂದು ಚಮಚ, ಅರ್ಧ ಚಮಚ ಎಣ್ಣೆ ಸುಮ್ಮನೆ. ಅದೇನೋ ಅದರಿಂದನೂ ನೋಡಿ ಇದನ್ನೆಲ್ಲ ಹಾಕ್ತೀನಿ. ಸುವರ್ಣಗೆಡ್ಡೆ ಮತ್ತು ಆಲೂಗೆಡ್ಡೆ. ಈಗ ಇದು ಕಡಲೆಬೀಜ, ಕ್ಯಾರೆಟು, ನವಿಲ್ಕೋಸು, ಆಮೇಲೆ ಕಡಲೆಬೀಜ, ಕಡಲೆಬೀಜ. ನೋಡಮ್ಮ, ಈ ಟೊಮೆಟೊ ಎಲ್ಲ ಹಾಕಲ್ಲ. ಸಾಕು, ಇಷ್ಟೇ, ಜಾಸ್ತಿ ಅಂದರೆ ಆಲೂಗೆ ಬೆಂದೋಗುತ್ತೆ. ಇದನ್ನು ತಗೊಂಡು ಸರಿ. ಬೇಳೆ ಮತ್ತು ಅದನ್ನು ಈಗ ಬೇಯಕ್ಕೆ ಇಟ್ಟಿದ್ದೀನಿ ಅಜ್ಜಿ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಆಗಲಿ. ಇದು ಆಗ್ತಾ ಇದೆ. ಆಮೇಲೆ ನಾವು ಹುಳಿ ಕೆಳಗೆ ಇದನ್ನು ಮಾಡ್ತೀವಿ. ಸರಿ ನೋಡಿ, ಕೊತ್ತಂಬರಿ ಬೀಜ ಇದೆ. ಈ ಕಡೆ ತುಂಬ ಹಾಕ್ಬಾರ್ದು, ಓವರಾಗಿ. ಇದು ಜೀರಿಗೆ ನೋಡಿ, ಜೀರಿಗೆನೂ 1 ಟೇಬಲ್ ಸ್ಪೂನ್ ಫುಲ್ಲು ಎಷ್ಟು ಹಾಕ್ತೀನಿ, ಇಷ್ಟ. ಆಯಿತಾ? ಆಮೇಲೆ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ಆಮೇಲೆ ಉದ್ದಿನಬೇಳೆ 1 ಟೇಬಲ್ ಸ್ಪೂನ್. ಆಯ್ತಾ? ದಾಲ್ಚಿನ್ನಿ 1 ಇಂಚು ಚೂರು ಮಾಡ್ಕೊಂಡಿರೋದು, ಲವಂಗ 8 ರಿಂದ 10, ಮೆಂತ್ಯ ಸಾಕು, ಇಷ್ಟೇ ಸಾಕು. ಸರಿ, 1/4 ಟೀ ಸ್ಪೂನ್. ಒಂಚೂರು ಹುರ್ಕೊಳ್ಳ. ಸರಿ. ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋದಲ್ಲ ನೀವು? ಇಲ್ಲ, ಅದಕ್ಕೆ ನೋಡಿ ಮೆಣಸಿನ್ಕಾಯಿ ಇಟ್ಕೊಂಡು ಸಪೋರ್ಟ್ ಆದ್ಮೇಲೆ ಹಾಕ್ತೀರಾ? ಸ್ವಲ್ಪ ಆಗಲಿ, ಯಾಕೆಂದ್ರೆ ಮೆಣಸಿನ್ಕಾಯಿ ಹೊಟ್ಟಕ್ಕೆ ಶುರು ಆಗ್ತದೆ. ಸರಿ. ಇದು ನಿಧಾನ, ಇದು ಬೇಗ. ಅದಕ್ಕೆ ಗಸಗಸೆ ಅದೆರಡನ್ನು ಲಾಸ್ಟಲ್ಲಿ ಹಾಕೋದು. ಮಳೆಗಾಲಕ್ಕೆ ನಮಗೆ ಚೆನ್ನಾಗಿ, ಯಾಕೆ ಮೆಣಸಿನ್ಕಾಯಿ ಅಲ್ಲ, ಮೈಗೂ ಒಳ್ಳೆಯದು, ವಿರೋಧ ಆಗಲ್ಲ. ಮತ್ತೆ ಮೆಂತ್ಯ ಮತ್ತೆ ಮೆಣಸಿನಕಾಳು ಹಾಕಿರೋದ್ರಿಂದ ಬೇಳೆ ಹಾಕಿದ್ದು ಏನಾರು ವಾಯು ಅಂತಂದ್ರೆ ಅದು ಕೂಡ ಹೋಗುತ್ತೆ. ಸುವರ್ಣಗೆಡ್ಡೆಗಳು ಬೇರೆ ಎಲ್ಲ ಹಾಕಿರತ್ತಲ್ಲ, ವಾಯು ಅದು ಹೋಗುತ್ತೆ. ಸ್ವಲ್ಪ ಕಲರ್ ಬಂತು. 2 ಚಮಚ ಫುಲ್, 2 ಟೇಬಲ್ ಸ್ಪೂನ್ ಫುಲ್. ನಾನು ನೀವೆಲ್ಲ ಖಾರ ಮಾಡ್ತಿರೋಣ ಅಂತ ನಾನು ಇನ್ನೂ ಜಾಸ್ತಿ ಹಾಕ್ತಿದ್ದೆ. ಆಯ್ತಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಆಮೇಲೆ ಗಸಗಸೆ ಹಾಕ್ತೀನಿ. ಗಸಗಸೆ ಅದು 1/4 ಟೇಬಲ್ ಸ್ಪೂನ್ ಹಾಕಲೇಬೇಕು. ಗಸಗಸೆ ಟೇಸ್ಟ್ ಬರುತ್ತೆ. ಎಷ್ಟು ಬೇಗ ಹೊಟ್ಟುಬಿಡ್ತಲ್ಲ? ಎಷ್ಟು ಬೇಗ ಹೊಟ್ಟುಬಿಡ್ತೇವೆ ಗಸಗಸೆ? ಕರ್ಬೇವು ಸೊಪ್ಪು ಹಾಕ್ಲಾ? ಕರ್ಬೇವು ಸೊಪ್ಪು ಹಾಕ್ಬಿಡು.
ಇಕ್ಕಿ ನೀನು ಕರ್ಬೇವಿನ ಸೊಪ್ಪು ಹಾಕೋದು. ಅದು ಫುಲ್ ಗ್ರೀನ್ ಕಲರ್ ಆಗ್ಬಿದೆ, ಕಪ್ಪು ಕಲರ್ ಆಗಿದೆ. ಏನಾಗೋದು ಇಲ್ಲ. ಈಗ ಕೊಬ್ಬರಿ ಬೇಕು ನಾವು ಅನ್ಕೊಟ್ಟು ಆಯ್ತಾ. ಎಣ್ಣೆ ಬೇಡವಾ ಇದಕ್ಕೆ? ಇಲ್ಲ ಇಲ್ಲ, ಎಣ್ಣೆ ಒಳ್ಳೆ ಬಾರಿ ಹಂಗೆ ಇದು ತಿರುಗೋದ್ರಿಂದ ಬರೀ ಈ ತರ ಹೆಕ್ಕಳಿಕೆ ಮಾಡ್ಕೊಂಡ್ರು ಸಾಕಲ್ಲ, ಸಾಕು, ತುರಿಲೇಬೇಕಂತ ಇಲ್ಲ. ಏನಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಕೊಬ್ಬರಿ ಇತ್ತು ಮನೆಯಲ್ಲಿ ಅಂದ್ರೆ ಅದನ್ನ ಹಿಂಗೆ ಹೆಕ್ಕಳಿಕೆ ಮಾಡಿ ಸ್ವಲ್ಪ ಬೆಚ್ಚ ಬಾಂಡ್ಲಿಲಿ ಸ್ವಲ್ಪ ಬೆಚ್ಚಗೆ ಮಾಡ್ಬೇಕು. ಥರ ಬ್ರೌನ್ ಕಲರ್ ಬರುತ್ತೆ. ಆರ್ಸಿ ಇಟ್ಕೊಂಡು ಫ್ರಿಜಲ್ಲಿ ಇಟ್ಕೋಬೇಕು. ಅದೇನು 6 ತಿಂಗಳಾದ್ರೂ ಕೊಬ್ಬರಿ ಹಾಳಾಗುತ್ತೆ. ತುಂಬಾ ಚೆನ್ನಾಗಿ ಅಡುಗೆಗೆಲ್ಲ ವಾಸನೆ ಬರುತ್ತಾ ಕೊಬ್ಬರಿದು. ಇನ್ನು ಆರಿಸ್ಬಿಡು ಸಾಕು. ಇನ್ನು ಹೀಟಿಗೆ ಆಗುತ್ತೆ. ಅದಕ್ಕೆ ಹುಣಸೆ ಹಣ್ಣು ಹಾಕಲ್ಲ, ನಿಂಬೆ ಹಣ್ಣು, ತುಪ್ಪ ಹಾಕೊಂಡು ಊಟ ಮಾಡಬೇಕು. ಎಣ್ಣೆ ಎಲ್ಲ ಹಾಕೋಬೇಡಿ, ಚೆನ್ನಾಗಿರಲ್ಲ. ತುಪ್ಪ ಹಾಕೊಂಡು ಊಟ ಮಾಡ್ಬೋದು. ಚಪಾತಿಗೆ ಹಾಕೊಂಡು ತಿನ್ಬೋದು. ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು, ಚೆನ್ನಾಗಿ ಹಂಗೆ ಬೇಕಾದ್ರೂ ತಿನ್ಬೋದು. ಬರೀ ಅಷ್ಟು ತರಕಾರಿ ಇದೆಯಲ್ಲ, ಇನ್ನೇನು ಮತ್ತೆ ಸೂಪ್ ತರ ಅನ್ಸುತ್ತೆ ಇನ್ನು ಅಷ್ಟೇ. ಕೆಸರಿಗಡ್ಡೆ ಇನ್ನೂ ಸಿಕ್ಕಿಲ್ಲ ಇಲ್ಲಿ. ಕೆಸರಿಗಡ್ಡೆ ಹಾಕ್ಬೇಕು, ಬಹಳ ಚೆನ್ನಾಗಿ. ಕೆಸರಿಗಡ್ಡೆ ಏನೇನು ಮಾಡ್ಬೇಕು ಸಪ್ರೇಟಾಗಿ ಬೇಯಿಸಿ ಅದನ್ನ ಸಿಪ್ಪೆಯಲ್ಲಿ ತೆಗೆದು ಆಮೇಲೆ ಅದರೊಳಗೆ ಅದು ಬೆಂದಿರುತ್ತಲ್ಲ, ಆಮೇಲೆ ಅದಕ್ಕೆ ಹಾಕ್ಬೇಕು. ಅದನ್ನ ಹಂಗೆ ಕುಕ್ಕರ್ ಒಳಗೆ ಬೇಯಿಸೋಕ್ಕಾಗಲ್ಲ, ತರಕಾರಿ ಜೊತೆ ಬೇಯಿಸೋಕ್ಕಾಗಲ್ಲ. ಸಪ್ರೇಟಾಗಿ ಬೇರೆ ಹಿಟ್ಟು ಬೇಯಿಸ್ಬೇಕು. ಈಗ ಬದನೆಕಾಯಿ ಮಾಡಿದ್ರೆ ಹುರಿದ್ರಲ್ಲ ಹಂಗೆ ಅದನ್ನ ಬೇಯಿಸ್ಬೇಕಷ್ಟೇ. ಬೇಯಿಸ್ಬೇಕು. ಇಲ್ಲ ಅಂದ್ರೆ ತರಕಾರಿ ಒಂದ್ ಕಡೆ ಹಾಕಿ ಅದನ್ನ ಬೇರೆ ತಟ್ಟೆಯಲ್ಲಿ ಇಟ್ಟು ಬೇಯಿಸಿದ್ರೆ ಹಂಗೆ ತೆಗಿಬೋದು. ಆ ನೀರನ್ನೆಲ್ಲ ಅದಕ್ಕೆ ಹಾಕ್ಬಾರ್ದು. ಸರಿ ಸರಿ ಆಯ್ತು. ಆಯ್ತು ಸರಿ ಅಜ್ಜಿ, ನಾನು ಇದು ಕುಕ್ಕರ್ ನೋಡ್ಕೊಂಡ್ ಬರ್ತೀನಿ. ಸರಿ, ನಂದು ಆಯ್ತು. ಕೊಬ್ಬರಿ ಈಗ ಆಯ್ತು. ಕೊಬ್ಬರಿ ಆಯ್ತಾ? ಸರಿ. ಏನಂದ್ರೆ ಸೌಕರ್ಯ ಸಾಲದು. ಅದು ಅಡಿಗೆ ಮನೆಯಲ್ಲೇ ಮಾಡೋಂಗಿದ್ರೆ ಚೆನ್ನಾಗಿರೋದು. ಅದಾಗಲ್ಲ. ಆಗಲ್ಲ. ನಾನು ಇದಿಷ್ಟಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಮ್ಮ. ಆ ಥರ ನೋಡಿ ಎಲ್ಲ ಆಯ್ತಾ? ಬಿಸಿ ಆಯ್ತಾ? ಪರವಾಗಿಲ್ಲ, ಬೆಚ್ಚಗಾಗಿದೆ. ನೀರು ಹಾಕೊಂಡು ಸುಡೋಕೆ ಸರಿ ಹೋಗೋದು. ಆಮೇಲೆ ಯಾರಿಸ್ಬಿಡು ಇದನ್ನ. ಆಫ್ ಆಗಿದೆ. ನೋಡಿ ಎಲ್ಲ ಹೇಗೆ ಹಾಕತ್ತೀನಿ. ಹೌದಾ? ಈಗ ಇದಕ್ಕೆ ನೀರು ಹಾಕೋದು. ಸಾಕು ಅನ್ಸುತ್ತೆ. ನಾನು ತಿಳ್ಕೊಂಬರ್ತೀನಿ. ಎಲ್ಲ ಹಾಕೊಂಡಿದ್ದೀನಲ್ವಾ, ಉಪ್ಪೆಲ್ಲ ಆಮೇಲೆ ತಿರುವಾಯ್ತಾ ಅಜ್ಜಿ ಇದು? ಆಯ್ತು. ಸರಿ. ಯಾಕಾ ಚೆನ್ನಾಗಿದೆ. ಆಯ್ತಾ? ಒಗ್ಗರಣೆ ಮಾಡ್ಕೊಂಡ್ಬರ್ತೀರಾ ಇವಾಗ? ಹೌದು. ಸರಿ. ಆಮೇಲೆ ಇದು ನಿಂಬೆಹಣ್ಣಿನ ರಸ ತಗೊಂಡ್ಬಂದು ಸಾಕು. ಎಣ್ಣೆ ನಿಂಬೆಹಣ್ಣು ರಸ ಅದನ್ನು ಜೀರಿಗೆ ಮಾಡಿ ಹಾಕೋಣ. ಚೂರ್ಕಾಯಿ ನೀರು ಹಾಕೋಣ. ಸಾಕು. ಸಾಕು. ಚೂರ ಹಾಕ್ತೀನಿ. ತುಂಬ ಹಾಕೋದು ಸಾಕಿಷ್ಟು. ಬೇಕಾದಷ್ಟು ಎರಡು ಕಾಳು ಟೀ ಸ್ಪೂನ್. ಎಲ್ಲ ಆಯ್ತಲ್ಲ. ಒಗ್ಗರಣೆ ಆಯ್ತಲ್ವ ಅದು? ಸರಿ, ಆಫ್ ಆಯ್ತು. ಚೂರು ನೀರು ಹಾಕಿ. ವೇಸ್ಟ್ ಮಾಡಬೇಕು. ಗೊತ್ತಿದೆಯಾ? ಅಷ್ಟೊಂದೇನಿಲ್ಲ ಬಿಡಿ, ತುಂಬ ಏನಿಲ್ಲ. ಹಾಕ್ಬಿಟ್ರೆ ಆಗ ಅಂತ ಮುಗೀತು. ಬೇಕಾಯ್ ನೋಡಿ ಎಲ್ಲ ಬೆಂದಿದೆ. ಇದೊಂದೇ ಗುಂಪಿಗೆ ಸೇರಿದ ಪದ ಪಾಪ. ಹಾಕಿ ಊರಿಗೆ ಮುಂಚೆ ಮಸಾಲೆ ಒಳಗಡೆ ಕೂತಿರುತ್ತೆ. ಆಯ್ತಾ? ಇದು ಒಗ್ಗರಣೆ ಇದಕ್ಕೆ ಹಾಕ್ತೀನಿ. ಈಗ ಹಾಕ್ಬಿಡ್ತೀರಾ? ಸರಿ. ಎಲ್ಲ ರೆಡಿ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಅದು ಎಲ್ಲ ಆಯ್ತಾ? ಎಲ್ಲ ಫುಲ್ ಆಯ್ತು. ಆಯ್ತಾ? ಆ ಕಡೆ ಇರ್ತೀನಿ. ಆಯ್ತಾ? ಈಗ ಬೆಲ್ಲ ಇತ್ತಲ್ಲ ನೋಡಿ, ಬೆಲ್ಲ ಹಾಕಿರ್ಲಿಲ್ಲ. ಹೌದು, ಬೆಲ್ಲ ತೋರಿಸಿರ್ಲಿಲ್ಲ. ನೋಡಿ, ಬೆಲ್ಲ ಇಷ್ಟು ಬೆಲ್ಲ ಸಾಕು.
ನಾವು ತಮಿಳರಲ್ಲಿ ಬೇಳೆ ಹಾಕಲ್ಲ, ಹ್ಮ್ ಹ್ಮ್ ಅವ್ರಲ್ಲಿ ಯಾವುದಕ್ಕೂ ಬೆಲ್ಲ, ಸಾರಿ ಕೂಡ ಬೆಲ್ಲ ಹಾಕಲ್ಲ, ಹ್ಮ್ ನಾವು ಹಾಕ್ತೀವಿ. ಹ್ಮ್ ಅದರಿಂದ ಬೆಲ್ಲ ಹಾಕ್ತೀವಿ. ಯಾವಾಗಲೂ ಹುಳಿ ಇದ್ರೆ ಬೆಲ್ಲ ಇರ್ಬೇಕು ಅಂತ ಇದ್ರ ತರಕಾರಿ ಫಸ್ಟ್ ಕ್ಲಾಸ್ ಕಡಲೆ ಬೀಜನೂ ಚೆನ್ನಾಗಿ ಎಲ್ಲ ಬಂದಿದೆ. ಸರಿ ಆಯ್ತಾ, ಈಗ ಹಾಕ್ತೀವಿ. ಸರಿ. ಇದೇನಂದ್ರೆ 21 ತರ ತರಕಾರಿ ಹಾಕ್ಬೇಕು. ಓ ಹಂಗೆ ಅಂದ್ರೆ ಇನ್ನು ಬೂದುಂಬಳ, ಹ್ಮ್ ಹ್ಮ್ ಬಣಸತೆಕಾಯಿ, ಓ ಕಾಳುಗುಂಬಳಕಾಯಿ, ಹ್ಮ್ 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 ತುಂಬಾ ಇದೆ. 21 ತರ ತರಕಾರಿ. ನಿನ್ ತರಕಾರಿಗೆ ಹೇಳ್ತೀಯ ನೀನು. 21 ತರಕಾರಿ ಹಾಕ್ಬೇಕು. ಸರಿ, ಬೇಳೆನಾಗಿದೆ ಅಲ್ವಾ? ಬೇಳೆ ಹಾಕದ ಹಾಕ್ತೀನಿ ನೋಡಿ. ಹ್ಮ್ ಆಯ್ತಾ? ಹ್ಮ್ ಈಗ ಉಪ್ಪು ಹಾಕು. ಹ್ಮ್ ಹ್ಮ್ ಸಾಕು. ಅರ್ಧ ಟೇಬಲ್ ಸ್ಪೂನ್. ಎಷ್ಟು ತರಕಾರಿ ಈಗ ಅಂತೇಳಿ 21 ತರಕಾರಿ. ಹ್ಮ್ ಇನ್ನು 21 ತರಕಾರಿ. ಹ್ಮ್ ಹ್ಮ್ ಕೆಸಿಂಗಡ್ಡೆ, ಹ್ಮ್ ಆಮೇಲೆ ನಾನೇ ಮರ್ತು ಹೋಗಿದೆ ನನಗೆಲ್ಲ. ತಮಿಳ್ನಾಡಲ್ಲಿ ಏನ್ ಮಾಡ್ತಾರೆ, 21 ತರಕಾರಿ ಹೆಚ್ಚು ಒಂದು ಕವರ್ ಇಟ್ಬಿಡ್ತಾರೆ. ಹೋ ಅಂಗಡಿಗೆ ಹೋದ್ರೆ ಹ್ಮ್ ಹ್ಮ್ ಆ ಇದ್ರ ದಿನ ಯಾವಾಗ ಅಂದ್ರೆ ಆಷಾಢ ಮಾಸ ಕಳೆದು ಕಾರ್ತಿಕ ಮಾಸ ದ್ವಾದಶಿ ಬರುತ್ತೆ. ಹ್ಮ್ 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 ಆ ದ್ವಾದಶಿಲಿ ಅವತ್ತಿನ ದಿನ ಬೆಳಿಗ್ಗೆ ಹ್ಮ್ ಹುಗ್ಗಿ ಮಾಡಿ ಇದನ್ನ ಇದನ್ನ ಮಾಡಿ ತಿನ್ಬೇಕು. ಹೋ ಹಂಗೆ. ಹ್ಮ್ ಆ ಪ್ಯಾಕೆಟಿಗೆ ಏನಂತಾರೆ? ಕೂರಿ ಅಂತನ? ಅಲ್ಲ, ತರಕಾರಿ ಇದು ತರಕಾರಿ ಒಂದ್ ಗ್ರೂಪಿಗೆ ಏನೋ ಹೇಳ್ತಾರೆ ಅದಕ್ಕೆ. ಮಿಕ್ಸೆಡ್ ತರಕಾರಿ ಅಂತಾರೆ. ಹ್ಮ್ ನೋಡಮ್ಮ ಎಷ್ಟು ಹೊತ್ತು ಹೌದು, ಚೆನ್ನಾಗೈತೆ. ಅಂದ್ರೆ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಹೋಗುತ್ತೆ. ಅಂದ್ರೆ ಬಿಸಿ ಬಿಸಿಯಾಗಿರುತ್ತೆ ಮಳೆಗಾಲಕ್ಕೆ. ಹ್ಮ್ ಕುದೀತಿದ್ಯಾ ಅಜ್ಜಿ ಇದು? ಹಾ, ಚೆನ್ನಾಗಿ ಕುದೀತಿದೆ ನೋಡಮ್ಮ. ಈ ತರ ಕುದಿಬೇಕು, ಹ್ಮ್ ಇಷ್ಟು ಬರ್ಬೇಕು, ಏನಿಲ್ಲ. ಇದು ಎಲ್ಲ ಆರಿದ್ಮೇಲೆ ಅಲ್ಲಿಂದ ಹಿಂಡ್ಬಿಟ್ರೆ ಸರಿ. ನೀವು ಒಂದ್ ಬೇಕಾದ್ರೆ ಹಾಕೋಬಹುದು, ಎರಡು ಬೇಕಾದ್ರೆ ಹಾಕೋಬಹುದು. ಸರಿ. ನಿಮ್ಗೆ ಹೆಂಗ್ ಹುಳಿ ಬೇಕೋ ಹ್ಮ್ ಹಾಗೆ ಲಿಂಬೆಹಣ್ಣು ಹಾಕೋಬೇಕು. ಸರಿ. ಆಯ್ತಾ? ಅಷ್ಟೇ ಮಾಡ್ಕೊಂಡು ಬಿಸಿ ತುಪ್ಪ ಹಾಕೊಂಡು ಹಾ. ಅನ್ನಕ್ಕೆ ಊಟ ಮಾಡ್ಬೇಕು. ಎಣ್ಣೆ ಎಲ್ಲ ಹಾಕೋಬಾರ್ದು. ಹ್ಮ್ ಆಯ್ತು ಕಣೆ, ಒಂದು ಬಟ್ಟೆ ತಗೊಂಡು ಹಾಕ್ಕೊಡ್ತೀನಿ. ಸರಿ. ಸಾಕು. ಎಷ್ಟು ನೋಡ್ತೀಯಾ? ಹ್ಮ್ ಸ್ವಲ್ಪ ಆರಬೇಕಲ್ಲ, ಆರ್ಲಿ, ಆಮೇಲೆ ನೋಡ್ಬಿಟ್ಟು ಹೇಳ್ತೀನಿ. ಸರಿ. ಸರಿ ಅಜ್ಜಿ, ಆಯ್ತು. ಓಕೆ, ಒಂದು ಮಿಶ್ರ ತರಕಾರಿನ ಉಪಯೋಗಿಸಿ, ಮಿಶ್ರ ತರಕಾರಿಗಳ ಎಲ್ಲ ರೀತಿಯ ತರಕಾರಿಗಳನ್ನು ಉಪಯೋಗಿಸಿ ನಮಗೆ ಅತ್ಯಂತ ರುಚಿಕಟ್ಟಾದ, ಆರೋಗ್ಯಕರವಾದ, ಮಳೆಗಾಲಕ್ಕೆ ತುಂಬಾ ಸೂಕ್ತವಾದಂತಹ ಒಂದು ಕೂಟ್ ಅಂತ ಹೇಳಿ, ತರಕಾರಿ ಕೂಟು ಅಂತ ಹೇಳಿ ಅದನ್ನ ನಮ್ಗೆ ಹೇಳ್ಕೊಟ್ಟಿದ್ದೀರಾ ನೀವು ಇವತ್ತು. ನೀವು ಇದೇ ತರ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ಥ್ಯಾಂಕ್ ಯು, ನಮಸ್ತೆ. ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿದೆ. ತುಂಬಾ ಸಣ್ಣ ಲಿಂಬೆಹಣ್ಣು. ಸರಿ, ಹಾಕ್ಬಿಡು. ಲಿಂಬೆಹಣ್ಣು ಹಿಂಡಿದ್ರಾ ಅಜ್ಜಿ? ನೋಡಿ ಲಿಂಬೆಹಣ್ಣು ನಮ್ದು 2 ಬೇಕಾಗತ್ತಲ್ಲ ಇನ್ನ? 2 ಲಿಂಬೆಹಣ್ಣು ಬೇಕು. 2ರಿಂದ 3 ಹುಡಿ ಇನ್ನೂ ಸ್ವಲ್ಪ ಬೇಕು ಅನ್ನೋರು ಬೇಕಾಗುತ್ತೆ. ಚೆನ್ನಾಗಿದೆ ಅಜ್ಜಿ, ಚೆನ್ನಾಗಿದೆ. ಉಪ್ಪಿನ ಒಂಚೂರು ಹಿಡಿಯುತ್ತೆ, ಒಂದು ಅರ್ಧ ಚಮಚ ಹಾಕೋಣ. ತಗೊಂಡು ಹೋಗ್ತೀವಿ. ಅಲ್ಲ ಇದೆ ಹಾಕೊಂಡು ಚೆನ್ನಾಗಿದೆ. ಬೇರೆ ಎಲ್ಲ ಸರಿ ಇದೆ, ಟೇಸ್ಟ್ ಚೆನ್ನಾಗಿದೆ, ತರಕಾರಿ ತುಂಬಾ ಚೆನ್ನಾಗಿ ಬೆಂದಿದೆ, ಹದವಾಗಿದೆ. ಖಾರ ಬೇಕು ಅಂದ್ರೆ ಇನ್ನೊಂಚೂರು ಹಾಕೊಬಹುದು. ಖಾರ ಸಾಕು. ಖಾರ ಮೆಣಸಿನಕಾಳು ಓಹೋ ತಿಂದ್ಮೇಲೆ ಉರಿ ಬರುತ್ತೆ. ಇಲ್ಲ, ಇನ್ನೊಂದು ಚಮಚ ನಂಗೆ ಬೇಕಿತ್ತು, ಬೇಡ. ಬಟ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಕಡಲೆ ಬೀಜದ್ದೇ ಒಂದು ಮಜಾ ಇದರಲ್ಲಿ. ಕಡಲೆ ಬೀಜ ಸಾಲದಳು ಹಾಕಿದಾಗ ಅದು ಒಳ್ಳೆ ಒಂದು ಹಾಲು ತರ ಬಿಡುತ್ತೆ ಬಾಯಲ್ಲಿ, ಅದು ಚೆನ್ನಾಗಿರುತ್ತೆ ಒಂಥರ. ಕಡಲೆ ಬೀಜ, ಹಸಿ ಕಡಲೆ ಬೀಜ, ಅದೇ ಒಂದು ಮಜಾ. ಆಮೇಲೆ ಪಥ್ಯದವರು ಹಸಿಮೆಣಸಿನ್ಕಾಯಿ ಖಾರ, ಒಣಮೆಣಸಿನ್ಕಾಯಿ ಖಾರ ತಿನ್ನಬಾರ್ದು ಅಂತ ಹೇಳಿದವರು ಇದನ್ನ ಉಪಯೋಗಿಸ್ಕೊಬಹುದು. ಅದೇನಜ್ಜಿ? ಒಳ್ಳೆ ಅಡಿಗೆ ಐತಿ. ಅವ್ರಿಗೆ ನಾ ಬೇರೆ ಅಡಿಗೆ ಹೇಳ್ಕೊಡ್ತೀನಿ, ಅದು ಆಗತ್ತೆ. ಅದ್ರ ಪಥ್ಯ ತರಕಾರಿಗಳೆಲ್ಲ ಬಿಡ್ಬೇಕಷ್ಟೇ. ಓಕೆ, ಸರಿ ಅಜ್ಜಿ, ಥ್ಯಾಂಕ್ ಯು.